Okay, if the number of electron pairs is 2, then the geometry is, so geometry ಯಾವ್ದು ಬರುತ್ತೆ ರೀ ಅದು 2 ಬರುತ್ತೆ. ಸೊ ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಇದ್ರೆ ಲೀನಿಯರ್ ಜಾಮೆಟ್ರಿ ಬರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ 3 ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಟ್ರೈಗೋನಲ್ ಪ್ಲೇನಾರ್ ಬರುತ್ತೆ. ಅದೇ ನಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 4 ಇತ್ತು ಅಂದ್ರೆ ಅವಾಗ ನಮಗೆ ಜಾಮೆಟ್ರಿ ಏನು ಬರುತ್ತೆ ಹೇಳ್ರಿ, ಅದು ಟೆಟ್ರಾಹೆಡ್ರಲ್ ಬರುತ್ತೆ. ನೆಕ್ಸ್ಟ್ ಅದೇ ಟೈಪ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 5 ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಟ್ರೈಗೋನಲ್ ಬೈಪಿರಮಿಡಲ್ ಬರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ PCl5 ಅಂತಂದು. ಅದೇ ಟೈಪ್ ನನಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪೇರ್ಸ್ 6 ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನನಗೆ ಬರುವಂಥ ಜಾಮೆಟ್ರಿ ಯಾವುದು ಅಂದ್ರೆ ಆಕ್ಟಾಹೆಡ್ರಲ್ ಅಂತಂದು. ಬೆಸ್ಟ್ ಎಕ್ಸಾಂಪಲ್ SF6 ಅಂತಂದು. ರೈಟ್ ನೋಡಿರಿ, ಇದಾಗಿದ್ದ ಮೇಲ್ಗಡೆ ನಾನು ನಿಮಗೆ ಅವಾಗಲೇ ಹೇಳ್ತಾ ಇದ್ದೆ, ನನಗೆ 2 ಥರದ ಜಾಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಒಂದು ವಿತೌಟ್ ಲೋನ್ ಪೇರ್ ಅಂತಂದು, ಇನ್ನೊಂದು ವಿತ್ ಲೋನ್ ಪೇರ್ ಅಂತಂದು. ಸೊ ಈಗ ನಾವು ಏನು ಮಾಡಿದ್ರೆ ಆಯ್ತಂದ್ರೆ, ಸೊ ವಿತ್ ಲೋನ್ ಪೇರ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನನಗೆ ಎಷ್ಟು ಟೈಪ್ ಆಫ್ ಜಾಮೆಟ್ರಿ ಬರುತ್ತೆ ಅನ್ನೋದನ್ನು ನಾವು ನೋಡಿದ್ರಾಯ್ತು. ಇಲ್ಲಿ ನನಗೆ ಮಾಲಿಕ್ಯೂಲ್ ಟೈಪ್ ಮತ್ತು ಬಾಂಡ್ ಪೇರ್ ಮತ್ತು ಲೋನ್ ಪೇರ್ ಅಂತಂದು. ಸೊ ಎಕ್ಸಾಂಪಲ್ ಈಗ ನನಗೆ 2 ಲೋನ್ ಪೇರ್ಸ್ಗಳಿದ್ವು ಅಂತ ಅಂದರೆ 2 ಬಾಂಡ್ ಪೇರ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಒಂದು ಲೋನ್ ಪೇರ್ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಮಿನಿಮಮ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಕಂಪಲ್ಸರಿ ಏನಿರಬೇಕಂದ್ರೆ 3 ಇರಬೇಕಂತಂದು. ಆ 3ದಲ್ಲಿ 2 ಬಾಂಡ್ ಪೇರ್ 1 ಲೋನ್ ಪೇರ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಒರಿಜಿನಲ್ ಜಾಮೆಟ್ರಿ ಏನಿರ್ತೈತೆ ಹೇಳ್ರಿ, ಅದು ಟ್ರೈಗೋನಲ್ ಪ್ಲೇನಾರ್ ಇರ್ತೈತಿ. ರೈಟ್, ಸೊ ಒರಿಜಿನಲ್ ಜಾಮೆಟ್ರಿ ಏನಿರ್ತೈತೆ ಹೇಳ್ರಿ, ಅದು ಟ್ರೈಗೋನಲ್ ಪ್ಲೇನಾರ್ ಅಂತಂದು. ಬಟ್ ನಾನು ಶೇಪ್ ಆಫ್ ಎ ಮಾಲಿಕ್ಯೂಲ್ನ ತೊಗೋಬೇಕು. ನಾನು ಶೇಪ್ ಆಫ್ ಎ ಮಾಲಿಕ್ಯೂಲ್ನ ನಾನು ಕನ್ಸಿಡರ್ ಮಾಡಬೇಕಾಗಿತ್ತಂದ್ರೆ ಎಲ್ಲ ಆಟಮ್ಸ್ ಇರ್ತಾವೆ ನೋಡ್ರಿ, ಆ ಒಂದು ಪ್ಲೇಸ್ ಅಷ್ಟೇ ಕನ್ಸಿಡರ್ ಮಾಡಬೇಕು. ಎಲ್ಲಿ ಎಲೆಕ್ಟ್ರಾನ್ ಇರ್ತೈತಿ ಅದು ನಮ್ಮದು ಶೇಪ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಫೈನಲ್ ಶೇಪ್ ಈಸ್ ಬೆಂಟ್ ಶೇಪ್ ಅಂತಂದು. ಬೆಸ್ಟ್ ಎಕ್ಸಾಂಪಲ್ SO2 O3 ಅಂತಂದು. ನೋಡಿರಿ, ನೀವು ಇದನ್ನ ಏನಿದೆ ಅಲ್ಲ, ಸೊ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಮತ್ತು ಯಾವುದೇ ಒಂದು ಮಾಲಿಕ್ಯೂಲ್ನ ನಾನು ಹೇಳಿದೆ ಅಂದರೆ ಅದನ್ನ ವಿಸುವಲೈಸ್ ಮಾಡೋ ಅಷ್ಟು ಕೆಪಾಸಿಟಿ ಆದರೂ ಇರಬೇಕು ನಿಮಗೆ, ಅಂದ್ರೆ ಅಷ್ಟು ಕೆಪಾಸಿಟಿ ನಮಗೆ ಬರಬೇಕು ರೀ. ಸೊ ಈ ಒಂದು ಚಾಪ್ಟರ್ ನಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂತ ಅಂದ್ಕೊಳ್ರಿ. ಸೊ ಗ್ರೂಪ್ ಥಿಯರಿ ಒಳಗಡೆ ಏನು ಪಾಯಿಂಟ್ ಗ್ರೂಪ್ಸ್ ಅಂತ ಏನು ಬರ್ತೈತೆ ನೋಡಿರಿ, ಆ ಒಂದನ್ನು ಸಹಿತ ನೀವು ಕರೆಕ್ಟಾಗಿ ತಿಳ್ಕೊಬೋದು ಅಂತಂದು. ರೈಟ್, ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಒನ್, ದಟ್ ಈಸ್ 3 ಬಾಂಡ್ ಪೇರ್ 1 ಲೋನ್ ಪೇರ್ ಅಂತಂದು. ಅಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ 4 ಇದ್ದಾಗ, ಸೊ ಒರಿಜಿನಲ್ ಜಾಮೆಟ್ರಿ ಏನಾಗಿರ್ತೈತೆ ಹೇಳ್ರಿ, ಅದು ಟೆಟ್ರಾಹೆಡ್ರಲ್ ಅಂತಂದು. ಟೆಟ್ರಾಹೆಡ್ರಲ್ ಅಂತಂದು. ಬಟ್ ಒಂದು ಕಡೆ ನಾನು ಎಲೆಕ್ಟ್ರಾನ್ ಪೇರ್ನ ಹಾಕಿರ್ತೀನಿ, ಅದಕ್ಕೋಸ್ಕರ ದ ಫೈನಲ್ ಶೇಪ್ ಈಸ್ ಟ್ರೈಗೋನಲ್ ಪಿರಮಿಡಲ್ ಅಂತಂದು. ರೈಟ್, ಟ್ರೈಗೋನಲ್ ಪಿರಮಿಡಲ್ ಶೇಪ್ ಬರುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ NH3 ಅಂತಂದು. ರೈಟ್, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಟೂ ಲೋನ್ ಪೇರ್ಸ್ 2 ಬಾಂಡ್ ಪೇರ್ಸ್ ಅಂತಂದ್ರೆ ಟೋಟಲ್ ನಂಬರ್ ಆಫ್ 4. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒರಿಜಿನಲ್ ಜಾಮೆಟ್ರಿ ಟೆಟ್ರಾಹೆಡ್ರಲ್, ಬಟ್ ಅದರಲ್ಲಿ 2 ಲೋನ್ ಪೇರ್ಸ್ 2 ಬಾಂಡ್ ಪೇರ್ಸ್ ಅಂದ್ರೆ ಫೈನಲ್ ಶೇಪ್ ಏನಾಗುತ್ತೆ ಹೇಳ್ರಿ, ಅದು ಬೆಂಟ್ ಶೇಪ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಾಟರ್ ಅಂತಂದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. 4 ಬಾಂಡ್ ಪೇರ್ಸ್ 1 ಲೋನ್ ಪೇರ್ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ 5 ಇತ್ತು ಅಂತ ಅಂದ್ಕೊಡ್ರಿ ಅವಾಗ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಏನಿದೆ ನೋಡ್ರಿ, ಇದಕ್ಕೆ ಇಲ್ಲೇನಿದೆ ಅಲ್ಲ ಇದು ಜಾಮೆಟ್ರಿ, ಇದು ಒಂದು ಸ್ಪೆಷಲ್ ಕೇಸ್ ಅಂತಂದು. ಸೊ ಈಗ ನಾವು ಎಲ್ಲ ಮಾಲಿಕ್ಯೂಲ್ಸ್ ಜಾಮೆಟ್ರಿನ ನಾವು ಹೇಳ್ದಂಗೆ ಇರೋದಿಲ್ಲ, ಅದು ಅದ್ರ ಬದಲಿಗೆ ಅದು ಹೆಂಗಿದೆ ಅಲ್ಲ, ಅದು ಹಂಗಿದೆ ಅಂತಂದು ನಾವು ಕಲಿತು ತಿಳ್ಕೊತೀವಿ ಅಂತಂದು. ಅದಕ್ಕೋಸ್ಕರ ಈಗ 4 ಬಾಂಡ್ ಪೇರ್ಸು 1 ಲೋನ್ ಪೇರ್ ಇತ್ತಂದ್ರೆ ಅವು ನನಗೆ ಮೀನ್ಸ್ ಈ ಥರ ಸ್ಕ್ವೇರ್ ಪಿರಮಿಡಲ್ ಬರ್ಬೋದಾಗಿತ್ತು, ಹೌದಿಲ್ಲ ರೀ. ಸೊ ಇಲ್ಲಿ ಈ ಬಿ ಆಟಮ್ ಇತ್ತಂದ್ರೆ ಅವಾಗ ಸ್ಕ್ವೇರ್ ಪಿರಮಿಡಲ್ ಬಂದಿರ್ತಿತ್ತು ಅಂತಂದು. ಬಟ್ ಆ ಥರ ಆಗೋದಿಲ್ಲ. ಅದ್ರ ಬದಲಿಗೆ ಈಗ ಎಕ್ಸಾಂಪಲ್ SF4 ಮಾಲಿಕ್ಯೂಲ್ ಏನಿದೆ ನೋಡ್ರಿ, ಇದ್ರದ್ದು ನಾವು ಸ್ಪೆಕ್ಟ್ರೋಸ್ಕೋಪಿನ ನಾವು ತೆಗೆದ್ವಿ ಅಂದ್ರೆ, ಸೊ ದಟ್ ಈಸ್ 9F ಸ್ಪೆಕ್ಟ್ರೋಸ್ಕೋಪಿನ ನಾವು ತೆಗೆದ್ವಿ ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಏನು ಶೇಪ್ ಕಾಣಿಸುತ್ತೆ ಅಂದ್ರೆ ಸೀಸಾ ಶೇಪ್ ಸಿಗುತ್ತೆ ರೀ. ನನಗೆ ಈ ಥರದ್ದು ಒಂದು ಶೇಪ್ ಸಿಗುತ್ತೆ, ಇದಕ್ಕೆ ನಾವು ಸೀಸಾ ಶೇಪ್ ಅಂತ ಕರಿತೀವಿ. ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಒನ್. ಮೀನ್ಸ್ 3 ಬಾಂಡ್ ಪೇರ್ಸ್ 2 ಲೋನ್ ಪೇರ್ ಅಂತಂದ್ರೆ. ರೈಟ್, 3 ಬಾಂಡ್ ಪೇರ್ 2 ಲೋನ್ ಪೇರ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಯಾವ ಥರದ ಅರೇಂಜ್ಮೆಂಟ್ ಇರ್ತೈತೆ ಅಂದ್ರೆ ಒರಿಜಿನಲ್ ಜಾಮೆಟ್ರಿ ಟ್ರೈಗೋನಲ್ ಬೈಪಿರಮಿಡಲ್ ಅಂತಂದ್ರೆ. ರೈಟ್, ಸೊ ಟ್ರೈಗೋನಲ್ ಬೈಪಿರಮಿಡಲ್ ಇದರಲ್ಲಿ ಈಗ ಮೀನ್ಸ್ ಬೇರೆ ಬೇರೆ ಜಾಮೆಟ್ರಿನೂ ಸಹಿತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅವು ಎಲ್ಲ ಟ್ರೂ ಇರೋದಿಲ್ಲ. ಅದ್ರ ಬದಲಿಗೆ ಇಲ್ಲಿ ಏನು ಕಾಣಿಸುತ್ತಲ್ಲ ದಟ್ ಇಸ್ ದಿ ಟ್ರೂ. ಸೊ ಇಲ್ಲಿ ಏನು ಶೇಪ್ ಬರ್ತೈತೆ ಅಂದರೆ T ಶೇಪ್ ಬರುತ್ತೆ ರೀ. ನೋಡಿರಿ, ಇಲ್ಲಿ ದ ಇಂಗ್ಲೀಷ್ ಆಲ್ಫಾಬೆಟ್ T ಥರ ಬರುತ್ತೆ, ಅದಕ್ಕೋಸ್ಕರ ಇದಕ್ಕೆ ನಾವು T ಶೇಪ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ClF3 ಅಂತಂದ್ರೆ. ರೈಟ್, so let us move to the next concept. That is so 5 electron pair 1 lone pair ಅಂತಂದು. ಅವಾಗ ಒರಿಜಿನಲ್ ಜಾಮೆಟ್ರಿ ಆಕ್ಟಾಹೆಡ್ರಲ್, ಬಟ್ 1 ಎಲೆಕ್ಟ್ರಾನ್ ಪೇರ್ನ ನಾನು ಎಲ್ಲಾದರೂ ಒಂದು ಕಡೆ ಹಾಕಿದೆ ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಏನು ಫೈನಲ್ ಬರ್ತಲ್ಲ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ಪಿರಮಿಡಲ್ ಅಂತಂದು. ಬೆಸ್ಟ್ ಎಕ್ಸಾಂಪಲ್ BrF5 ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಲಾಸ್ಟ್ ಒನ್. 4 ಬಾಂಡ್ ಪೇರ್ 2 ಲೋನ್ ಪೇರ್ಸ್ ಅಂತಂದ್ರೆ. ರೈಟ್, ಸೊ ದೆನ್ the original geometry is octahedral, the final shape is
ಸ್ಕ್ವೇರ್ ಪ್ಲೇನಾರ್ ಅಂತಂದು ರೈಟ್. ಸೊ ದ ಬೆಸ್ಟ್ ಎಕ್ಸಾಂಪಲ್ ಈಸ್ XeF4 ಅಂತಂದು ರೈಟ್. XeF4 ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಹೈಬ್ರಿಡೈಸೇಷನ್ ಅಂತಂದ್ರೆ ನೋಡಿರಿ, ಇಲ್ಲಿವರೆಗೆ ನಾವು ಶೇಪ್ ಆಫ್ ಎ ಮಾಲಿಕ್ಯೂಲ್ ಮೀನ್ಸ್ ಅದ್ರ ಜಾಮಿಟ್ರಿ ಏನಿದೆ ನೋಡಿರಿ ಅದನ್ನೆಲ್ಲ ವಿತೌಟ್ ಹೈಬ್ರಿಡೈಸೇಷನ್ ನಾವು ಹೇಳ್ತಿದ್ವಿ ರೀ. ಸೊ ಇದ್ರ ನಂತರ ಏನು ಬರ್ತದಲ್ಲ ದಟ್ ಇಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಅಂತಂದು. ಇಲ್ಲಿ ಶೇಪ್ ಆಫ್ ಎ ಮಾಲಿಕ್ಯೂಲ್, ಹೈಬ್ರಿಡೈಸೇಷನ್, ನೆಕ್ಸ್ಟ್ ಅಟಾಮಿಕ್ ಆರ್ಬಿಟಲ್ ಇನ್ವಾಲ್ವ್ಡ್, ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಎಲ್ಲ ಇದೆ. ಸೊ ಅದನ್ನ ನಾವೀಗ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದು ಸಿಂಪಲ್ ಇರ್ತವೆ. ಎಕ್ಸಾಂಪಲ್ sp3 ಹೈಬ್ರಿಡೇಷನ್ ಇತ್ತಂದ್ರೆ ಅದ್ರದ್ದು sp3 ಹೈಬ್ರಿಡೇಷನ್ ಇತ್ತಂದ್ರೆ ದ ಶೇಪ್ ಮೀನ್ಸ್ ಆಕ್ಟಾಹೆಡ್ರಲ್ ಬರುತ್ತೆ, ದಟ್ ಇಸ್ ಟೆಟ್ರಾಹೆಡ್ರಲ್ ಬರುತ್ತೆ. ಸೊ ದ್ಯಾಟ್ ಯು ನೋ. ಸೊ ಸ್ಕ್ವೇರ್ ಪ್ಲೇನಾರ್ ಶೇಪ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಹೈಬ್ರಿಡೇಷನ್ ಏನು ಬರುತ್ತೆ ಅಂದ್ರೆ DsP2 ಹೈಬ್ರಿಡೇಷನ್ ಬರುತ್ತೆ. ಸೊ ಒಂದು D ಒಂದು S 2 P ಆರ್ಬಿಟಲ್ಸ್ಗಳು. ಸೊ ಬೆಸ್ಟ್ ಎಕ್ಸಾಂಪಲ್ ಮೀನ್ಸ್ ನಿಕೆಲ್ ಟೆಟ್ರಾ ಸೈನೋ ಮೀನ್ಸ್ ಹೆಕ್ಸಾಸೈನೋ ನಿಕೆಲ್ ಮೀನ್ಸ್ +2 ಅಂತಂದು ರೈಟ್. ಸೊ ದಿಸ್ ಒನ್ ಯು ಕ್ಯಾನ್ ಕನ್ಸಿಡರ್. ನೆಕ್ಸ್ಟು ಟ್ರೈಗೋನಲ್ ಬೈಪಿರಮಿಡಲ್ ಅಂತಂದ್ರೆ sp3D ಅಂತಂದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ PCl5 PF5 ಅಂತಂದು ರೈಟ್. ನೆಕ್ಸ್ಟ್ ಅದೇ ಟೈಪ ಸ್ಕ್ವೇರ್ ಪಿರಮಿಡಲ್ಲೂ ಸಹಿತ ನೀವು ಕನ್ಸಿಡರ್ ಮಾಡ್ಬೋದು, DsP3 ಅಂತಂದು. ಸೊ BrF5 XeOF4 ಇವೆಲ್ಲ ಏನಂದ್ರೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಒನ್ ಅಂತಂದು. ನೆಕ್ಸ್ಟ್ ಆಕ್ಟಾಹೆಡ್ರಲ್ 2 ಥರ ಇರ್ತವೆ, ಒಂದು sp3D2 ಅಂತಂದು ಅಥವಾ D2sp3 ಅಂತಂದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ SF6, ಸೊ CrF6 3-, CONH36 3- ಅಂತ, ಸೊ 3+ ಅಂತಂದು ಇವೆಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಜಾಮೆಟ್ರಿಗೆ ಅಥವಾ ಈ ಒಂದು ಹೈಬ್ರಿಡೇಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ ಅಂತಂದು ನೋಡಿರಿ. ಕೆಲವೊಂದು ಮಾಲಿಕ್ಯೂಲ್ಸ್ ಹೈಬ್ರಿಡೇಷನ್ ಮತ್ತು ಎಕ್ಸಾಂಪಲ್ಸ್ಗಳು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಎಕ್ಸಾಂಪಲ್ sp3 ಹೈಬ್ರಿಡೇಷನ್ಗೆ ಮೀನ್ಸ್ ಜಾಮೆಟ್ರಿ ಏನಿರ್ತೈತೆ ಅಂದರೆ ಟೆಟ್ರಾಹೆಡ್ರಲ್ ಇರ್ತೈತಿ, ಅದನ್ನ ಸಿಂಬಾಲ್ ಆಗಿ ನಾವು TD ಅಂತ ತೋರಿಸ್ತೀವಿ. ಬೆಸ್ಟ್ ಎಕ್ಸಾಂಪಲ್ CH4 ಅಂತಂದು. ಅದೇ ಟೈಪ ನಾನು sp2 ಇತ್ತು ಅಂತ ಅಂದ್ಕೊಂಡ್ರೆ ನನಗೆ ಟ್ರೈಗೋನಲ್ ಪ್ಲೇನಾರ್ ಜಾಮೆಟ್ರಿ ಬರುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಾವು ವಿ ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಒನ್ ಲೈಕ್ ನೋಡಿರಿ C2H4 ಮಾಲಿಕ್ಯೂಲ್ ನಾನು ತೊಗೊಂಡೆ ಅಂತ ಅಂದ್ಕೊಂಡ್ರೆ ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ sp2 ಹೈಬ್ರಿಡೇಷನ್ ಅಂತಂದು. ಬೇರೆ ಮಾಲಿಕ್ಯೂಲ್ಸ್ಗಳನ್ನು ಸಹಿತ ನಾವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ರೈಟ್. ಅದೇ ಟೈಪ ನಾನು sp ಹೈಬ್ರಿಡೇಷನ್ ನಾನು ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಅವಾಗ ನನಗೆ ಲೀನಿಯರ್ ಶೇಪ್ ಬರುತ್ತೆ ರೀ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ C2H2 ಅಂತಂದು ರೈಟ್. ಸೊ ಅಲ್ಕೈನ್ ಅಂತಂದು ರೈಟ್. ಅಲ್ಲಿ sp3 sp2 sp ಹೈಬ್ರಿಡೇಷನ್ ಎಲ್ಲ ಬರುತ್ತೆ ಅಂತಂದು. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನಿದೆಲ್ಲ, ಸೊ ಇಲ್ಲಿ 2 ಥರದ್ದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇರುತ್ತೆ. ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇರುತ್ತೆ, ಅಪ್ ಟು 14 ಅಥವಾ ಬಿಲೋ 14 ಒಂದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇರ್ತೈತಿ. ಅಬೋವ್ 14 ಅಥವಾ 14 ಆನ್ವರ್ಡ್ಸ್ ಏನಿರ್ತೈತಲ್ಲ ಅದು ಬೇರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇರ್ತೈತಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ Z ಆರ್ಬಿಟಲ್ ಏನಿದೆ ನೋಡ್ರಿ, ಅದು 15 ಎಲೆಕ್ಟ್ರಾನ್ ಆನ್ವರ್ಡ್ಸ್ ಆಗಿದ ಮೇಲ್ಗಡೆ ಮೊದಲಿಗೆ ಬರ್ತೈತಿ. ಸೊ ಅದಕ್ಕಿಂತ ಮೊದಲಿಗೆ ಅಂದರೆ 14 ಎಲೆಕ್ಟ್ರಾನ್ಸ್ಗಳ ಆಗೋಕ್ಕಿಂತ ಮೊದಲಿಗೆ Z ಆರ್ಬಿಟಲ್ ಆಮೇಲೆ ಬರ್ತೈತಿ. ಅಂದ್ರೆ σ1s, σ*1s, σ2s, σ*2s, π2px, π2py, ಸೊ σ2pz, ನೆಕ್ಸ್ಟ್ π*2px, π*2py, ಸೊ ನೆಕ್ಸ್ಟ್ σ*2pz ಅಂತಂದು ನೋಡಿರಿ. ಇಲ್ಲಿ ಈಕ್ವಲ್ ಟು ಸೈನ್ ಹಾಕಿದ್ವಿ, ಯಾಕಂದರೆ ಈ 2 ಆರ್ಬಿಟಲ್ಸ್ಗಳದ್ದು ಎನರ್ಜಿ ಸೇಮ್ ಇರ್ತೈತಿ. ಅದಕ್ಕೋಸ್ಕರ ನಾವು ಅವು ಎರಡೂ ಒಂದೇ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸ್. ನಾವು ಎಲೆಕ್ಟ್ರಾನ್ ಫಿಲ್ ಮಾಡುವಾಗ ಇದಕ್ಕೆ 1 ಎಲೆಕ್ಟ್ರಾನ್, ಆಮೇಲೆ ಇದಕ್ಕೆ 1 ಎಲೆಕ್ಟ್ರಾನ್, ನೆಕ್ಸ್ಟ್ ಇಲ್ಲಿ ಪೇರಿಂಗ್ ಮಾಡ್ತಾ ಬರಬೇಕು ರೀ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಫ್ರಮ್ 15 ಎಲೆಕ್ಟ್ರಾನ್ ಆನ್ವರ್ಡ್ಸ್ ಅಂತಂದು. ಸೊ σ1s, σ*1s, ಸೊ σ2s, σ*2s, σ2pz, π2px, π2py ಅಂತಂದು. ನೆಕ್ಸ್ಟ್ π*2px, π*2py, ಸೊ ನೆಕ್ಸ್ಟ್ σ*2pz ಅಂತಂದು ರೈಟ್. ಸೊ this is like this. So let us consider the next concept, that is bond order ಅಂತಂದು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ನಾನು ಬಾಂಡ್ ಆರ್ಡರ್ ಇಟ್ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್ ಅಂತಂದು. ಸೊ ಬಾಂಡ್ ಆರ್ಡರ್ ಫಾರ್ ಡಯಾಟಮಿಕ್ ಮಾಲಿಕ್ಯೂಲ್ಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ, ಸೊ 1/2 times ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತಂದು. ಅಂದ್ರೆ 1/2 NB ಮೈನಸ್ NA ಅಂತಂದು ನೋಡಿರಿ. ಟಿಕ್ ಟು ರಿಮೆಂಬರ್, ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಇಲ್ಲಿ 15 Z ಕಮ್ಸ್ ಫಸ್ಟ್ ಅಂತ ಐತೆ ನೋಡ್ರಿ, ಅಥವಾ ಅರ್ಲಿ ಅಂತ ಐತಲ್ಲ, ಇದನ್ನ I5 ಅಂದರೆ 1,5
ಜೆಡ್ ಇ ಅಂತಂದು ಬರಿಬೋದು ರೀ. ಇದನ್ನ ನಾವು ಒಂಥರ ಯಾವ ಥರ ಕಾಣಿಸುತ್ತೆ ಅಂದರೆ ಅದು ISZE ಅಂತಂದರೆ ಈಸಿ ಅಂತ ಆಗುತ್ತೆ ಇದು. ಲೈಕ್ ದಿಸ್. ವಿತ್ ಹೆಲ್ಪ್ ಆಫ್ ದಿಸ್ ಒನ್ ಯು ಕ್ಯಾನ್ ರಿಮೆಂಬರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಚಾಪ್ಟರ್. ನೋಡಿರಿ ನೆಕ್ಸ್ಟ್ ಚಾಪ್ಟರ್ ಯಾವುದಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತಂದು. ನೋಡಿರಿ ಈ ಸ್ಟೇಟ್ಸ್ ಆಫ್ ಮ್ಯಾಟರ್ ಏನಿದೆ ನೋಡಿರಿ ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ.